ಹೇ ಪಾರ್ಥ, ಮಹಿ, ವಾಟ್ ಅ ಸರ್ಪ್ರೈಸ್! ಇಲ್ಲೇನ್ ಮಾಡ್ತಿದ್ಯಾ? ಅದು ಜೈಬ್ರೋ ಕಾಲ್ ಮಾಡಿ ಮೀಟ್ ಮಾಡೋದಕ್ಕೆ ಹೇಳಿದ್ದ, ಅದಕ್ಕೆ ಬಂದಿದೆ. ಜೈಬ್ರೋ ಕಾಲ್ ಮಾಡಿ ಇಲ್ಲಿ ಮೀಟ್ ಮಾಡಕ್ ಹೇಳಿದ್ನ? ಯಾಕೆ? ಗೊತ್ತಿಲ್ಲ, ಏನೋ ಹೊಸ ಬಿಸ್ನೆಸ್ ಅಂತೆ, ನೀನ್ ಸೈನ್ ಬೇಕು ಅಂತ ಹೇಳ್ದ, ಮಾಡ್ಕೊಟ್ಟೆ. ವಾಟ್? ಮಹಿ, ಯಾಕೆ ಸೈನ್ ಮಾಡಿದೆ? ಎಷ್ಟು ದೊಡ್ಡ ಬ್ಲೆಂಡರ್ ಮಾಡಿದ್ಯಾ ಗೊತ್ತಾ ನೀನು? ಅವ್ನು ಯಾವ ಬಿಸ್ನೆಸ್ ಮಾಡ್ತಾ ಇಲ್ಲ, ಯಾವ್ದೋ ಒಂದು ಇಲ್ಲಿಗಲ್ ಬಿಸ್ನೆಸ್ ಕೈ ಹಾಕಿದಾನೆ. ಹೌದಾ? ಹೌದು ಮಹಿ, ಅದ್ಯಾವುದೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಶುರು ಮಾಡ್ತೀಯಾನೆ. ನೀನ್ ಸೈನ್ ಮಾಡೋಕ್ಕೂ ಮುಂಚೆ ನನ್ನ ಮಾತು ಕೇಳಬಾರ್ದಾ? ಓ ಗಾಡ್, ಆಕ್ಚುಲಿ ಈ ಬಿಸ್ನೆಸ್ ಬಗ್ಗೆ ನಿನ್ಗೂ ಗೊತ್ತಿದೆ ಅಂತ ಹೇಳಿ ನೀನ್ ಸೈನ್ ಮಾಡಿದ್ಯಾ ಅಂತ ನಿನ್ ಸಿಗ್ನೇಚರ್ ಕೂಡ ತೋರಿಸ್ದೆ ಅವನು. ಅಂಡ್ ನಾನು ನಿನ್ ಕಾಲ್ ಮಾಡ್ಬೇಕು ಅಂತಾನೆ ಅನ್ಕೊಂಡೆ. ಅಷ್ಟರಲ್ಲಿ ಅವನು ನೀನ್ ಕೆಲ್ಸದಲ್ಲಿ ಬ್ಯುಸಿ ಇರ್ತೀಯ ಅಂತ ಹೇಳಿ ಕಾಲ್ ಮಾಡೋದನ್ನ ಅವಾಯ್ಡ್ ಮಾಡಿಸ್ದ. ನಾನು ಕೂಡ ಜಾಸ್ತಿ ಯೋಚನೆನೇ ಮಾಡ್ಲಿಲ್ಲ. ಹೇಗಿದ್ರು ನೀನ್ ಸಿಗ್ನೇಚರ್ ಇದೆ ಅಂದ್ರೆ ಎಲ್ಲನೂ ಸರಿನೇ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟೆ. ಮಹಿ, ನಾನು ಸಿಗ್ನೇಚರ್ ಮಾಡೇ ಇಲ್ಲ, ಅದು ಫೇಕ್, ಅದು ಫೋರ್ಜರಿ ಮಾಡ್ಯಾನ ಅವನು. ವಾಟ್? ಯಾ, ನನಗೂ ಇದಕ್ಕೂ ಯಾವುದೇ ಸಂಬಂಧನೇ ಇಲ್ಲ. ನಾನು ಯಾವತ್ತೂ ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದೆ, ಅದಕ್ಕೆ ಈ ಥರ ಮಾಡಿದಾನ ಅವನು. ಚೀಟರ್! ಅವ್ನು ನಮಗೂ ಕೂಡ ಮೋಸ ಮಾಡೋದಕ್ಕೆ ಶುರು ಮಾಡಿದಾನೆ. ಅವನನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಪಾರ್ಥ. ಮೊದಲು ಈ ವಿಷಯನ ಮಾಮ್ಗೆ ಹೇಳಬೇಕು. ಸರಿ, ಬಾ ಹೋಗೋಣ. ಮಾಹಿ, ಏನಿರಿಲ್ಲಿ? ಕೊಡು ಸರ್ಪ್ರೈಸ್. ಕೂತ್ಕೋ. ಏನಾಯ್ತು? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಮ್, ಆ ಜೆಡಿ ಬ್ರೋ ಮಾಡಿರೋ ಕೆಲಸಕ್ಕೆ ಕೋಪ ಬರ್ದೇ ಇರುತ್ತಾ? ಅವ್ನ್ ಬರೀ ಬೇಡದೇ ಇರೋ ಕೆಲಸಗಳನ್ನೇ ಮಾಡೋದು. ಅವನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಹೋದ್ರೆ ಒಂದಾ ಎರಡಾ ದೊಡ್ಡ ಲಿಸ್ಟೇ ಇದೆ. ಬಟ್ ಇದೆಲ್ಲ ಗೊತ್ತಿದ್ರು ನೀನ್ ನೋಡ್ಕೊಂಡು ಸುಮ್ಮನೆ ಇದೆಯಾ ಅಂತ. ಅರೆ ಮಾಹಿ, ಮೊದಲು ಏನಾಯ್ತು ಅಂತ ಹೇಳು. ಯಾವುದೋ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾನಂತೆ. ನಿಮ್ಗೂ ಶೇರ್ ಕೊಡ್ತೀನಿ ಅಂತ ಹೇಳಿ ನನ್ನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಹೋದ. ಪಾರ್ಥ ಸೈನ್ ಮಾಡಲ್ಲ ಅಂತ ಹೇಳಿದಕ್ಕೆ ಅವನ್ ಸಿಗ್ನೇಚರ್ನ ಫೋರ್ಜರಿ ಮಾಡಿದಾನೆ. ಏನ್ ಪಾರ್ಥ ಇದು? ಎಸ್ ಮಾಮ್, ನನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಆಸ್ತಿ ಪತ್ರಗಳಿಗೆ ಇವಳ ಹತ್ರ ಸೈನ್ ತಗೊಂಡಿಯಾನೆ. ಏನ್ ಹೇಳ್ತಾ ಇದ್ಯಾ? ಇದೆಲ್ಲ ನಿಜನಾ? ಏನ್ ಮಾಮ್, ವಿಷಯ ನಿನಗೆ ನಿಜವಾಗ್ಲೂ ಗೊತ್ತಿಲ್ವಾ ಅಥವಾ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮ ಮುಂದೆ ತೋರ್ಸ್ಕೊತಾ ಇದೀಯಾ? ಇಲ್ಲ ಮಾಹಿ, ಈ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ. ಇದನ್ನು ಕೇಳಿ ನನಗೂ ಶಾಕ್ ಆಗ್ತಾ ಇದೆ. ಮಾಮ್, ಅವನು ನಿನ್ನ ಮಾತು ಕೇಳ್ತಿಲ್ಲ. ನನ್ನ ಮಾತಂತೂ ಮೊದಲೇ ಕೇಳ. ಅದು ಯಾವುದೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಸ್ಟಾರ್ಟ್ ಮಾಡಬೇಕು, ಸಿಗ್ನೇಚರ್ ಮಾಡು ಅಂತ ಹೇಳ್ದ. ನಾನು ಮಾಡಲ್ಲ ಅಂತ. ಮೋಸ್ಟ್ಲಿ ಈಗ ಯಾರೋ ಇನ್ವೆಸ್ಟರ್ಸ್ ಸಿಕ್ಕಿಲ್ಲ, ಅದಕ್ಕೆ ನಮ್ಮಿಬ್ಬರು ಸಿಗ್ನೇಚರ್ಸ್ ತೊಗೊಂಡು ಏನೋ ಮಾಡೋಣ ಅಂತ ಹೊರಟಿಯಾನೆ. ಮಾಮ್, ಒಂದಂತೂ ನಿಜ, ಈ ಥರ ಬೆಟ್ಟಿಂಗ್ ಆ್ಯಪ್ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಫ್ಯಾಮಿಲಿ ಅಂತ ಹೊರಗಡೆ ಗೊತ್ತಾದರೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಇವನ್ ನಮ್ಮ ಬಿಸ್ನೆಸ್ ಫ್ರೆಂಡ್ಸ್ಗೂ ಶಾಕ್ ಆಗುತ್ತೆ ಮಾಮ್. ಇದು ಇವನಿಗೆ ಲೆಕ್ಕಕ್ಕೆ ಇಲ್ಲ. ಯಾವಾಗಲೂ ಬರೀ ಇವನ್ ಪ್ರಾಫಿಟ್ ಒಂದೇ ನೋಡ್ತಾನೆ. ಯಾವ ವ್ಯಾಲ್ಯೂಸ್ಗೂ ಇವನ ಹತ್ರ ವ್ಯಾಲ್ಯೂನೇ ಇಲ್ಲ. ವಾಟ್ ಅ ಸಿಕ್ ಮ್ಯಾನ್. ಯಾರನ್ನು ಕೇಳಿ ಇದೆಲ್ಲ ಮಾಡ್ತಿದ್ದಾನೆ? ಬರಲಿ ಇವತ್ತು ಅವನು. ನಾನು ಹೇಳ್ತಿರೋದು ಏನು ಅಂತಂದರೆ, ದಿವಾನ್ ಫ್ಯಾಮಿಲಿಯಲ್ಲಿ ಗೌತಮ್ ದಿವಾನ್ ಒಬ್ಬನೇನ ಇರೋದು. ನಮ್ಮ ತಂದೆ ಹೋದ ನಂತರ ಈ ಇಡೀ ಪ್ರಾಪರ್ಟೀಸ್ನಾಗಿರ್ಬೋದು, ಬಿಸ್ನೆಸ್ನಾಗಿರ್ಬೋದು, ಆತ ಒಬ್ಬ ಕೇರ್ ಟೇಕರ್ ಆಗಿ ನೋಡ್ಕೊಂಡೇ ಹೊರತು ಯಾವುದಕ್ಕೂ ಆತ ಓನರ್ ಅಲ್ಲ. ಜೈ, ಏನೋ ಮಾಡ್ತಾ ಇದೀಯ ನೀನು? ಅದೇನೋ ಹೊಸ ಬಿಸ್ನೆಸ್ ಶುರು ಮಾಡಿದೆಯಂತೆ, ಅದು ಇಲ್ಲಿಗಲ್ ಬಿಸ್ನೆಸ್. ಆ ದೇವ್ರು ನಿನಗೇನೋ ಕಡಿಮೆ ಮಾಡಿದ್ದಾನೆ. ಹಾ, ಇಂಥ ಕೆಲಸಕ್ಕೆಲ್ಲ ಕೈ ಹಾಕೋದಕ್ಕೆ? ಇದೆಲ್ಲ ಯಾರು ಹೇಳಿದ್ದು ನಿನಗೆ? ಯಾರಾದರೂ ಹೇಳಿರಲಿ, ನಿನಗ್ಯಾಕೆ ಬೇಕಿತ್ತಿದ್ದಲ್ಲ? ಯಾಕೆ, ನನಗೇನು ಗೊತ್ತಾಗಬಾರ್ದು ಅಂತನಾ ಅಥವಾ ನನಗೆ ಗೊತ್ತಾಗ್ಬಿಡ್ತು ಅಂತನಾ? ಇಲ್ಲಿಗಲ್ ಬಿಸ್ನೆಸ್ ಶುರು ಮಾಡೋದಲ್ದೆ ಸ್ವಂತ ತಮ್ಮ ತಂಗಿಗೆ ಮೋಸ ಮಾಡಕ್ಕೆ ಹೊರಟಿದ್ಯಾ?
ಯಾರು ನಿನಗಿದೆಲ್ಲ ಮಾಡಕ್ಕೆ ಹೇಳಿದ್ದು? ಏನಾಗಿದೆ ಜೈ? ನಿನಗೇನಾದ್ರು ತಲೆ ಕೆಟ್ಟಿದ್ಯಾ? ಮಾಮ್ ಓವರಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹೇಗೆ ಮಾತಾಡಬೇಕು ಜೈ ಬ್ರೋ? ಮಾಮ್ ಕರೆಕ್ಟಾಗೆ ಮಾತಾಡ್ತಾ ಇದ್ದಾರೆ. ನಿಂದು ಸ್ವಲ್ಪ ಓವರ್ ಆಯಿತು. ನಾನು ಯಾವಾಗಲೂ ಹೇಳಿದಾಗೆ ನೀನು ತಗೊಳ್ಳೋ ಡಿಸಿಷನ್ಸ್ ಯಾವಾಗಲೂ ಅಷ್ಟೇ ಸ್ಟುಪಿಡ್ ಆಗಿರುತ್ತೆ. ಅದರಿಂದ ಮನೆಯವ್ರ ನೆಮ್ಮದಿಯೆಲ್ಲ ಹಾಳಾಗೋಗುತ್ತೆ. ಈಗ ಕಂಪ್ನಿ ಹೆಸರು ಇಟ್ಕೊಂಡು ಬೆಟ್ಟಿಂಗ್ ಆ್ಯಪ್ ಶುರು ಮಾಡೋ ಅವಶ್ಯಕತೆ ನಿಂಗೆ ಏನಿತ್ತು? ನಮ್ಮಲ್ಲೇ ಎಷ್ಟೊಂದು ಬೇರೆ ಒಳ್ಳೊಳ್ಳೆ ಬಿಸ್ನೆಸ್ ಇದೆಯಲ್ಲ, ಅದನ್ನೇ ಮಾಡ್ಬೋದಲ್ಲ. ಬಿಗ್ ಬ್ರೋ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹೆಸರನ್ನ, ಈ ಕಂಪ್ನಿ ಲೋಗೋನ ಮಿಸ್ಯೂಸ್ ಮಾಡ್ಕೋತಾ ಇದ್ಯಾ ನೀನು. ಮಾಮ್, ಇನ್ನು ಏನೇನು ನೋಡ್ಬೇಕು ಈ ಮನೇಲಿ? ಗೌತಮಣ್ಣನ ಬಗ್ಗೆ ಹಾದಿ ಬೀದಿಲಿ ಹೋಗೋನು ಅಂತ ಚೀಪಾಗಿ ಮಾತಾಡ್ತಿಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಇಲ್ಲಿ ನೀನ್ ಇವತ್ ಏನ್ ಅನುಭವಿಸ್ತಾ ಇದ್ಯಾ, ಈ ಲೈಫ್ನ ಎಷ್ಟು ಎಂಜಾಯ್ ಮಾಡ್ತಿದ್ಯಾ, ಅವನು ಹಾಕಿರೋ ಭಿಕ್ಷೆಲ್ ಬದುಕ್ತಾ ಇದೀಯಾ ಅಂತ ತಲೆಯಲ್ಲಿರ್ಲಿ ನಿನ್ಗೆ. ಸ್ವಲ್ಪನಾದ್ರೂ ಗ್ರಾಟಿಟ್ಯೂಡ್ ಅನ್ನೋದೇ ಇಲ್ವಲ್ಲೋ ನಿನ್ಗೆ? ಸಾಕು ಮಾತಾಡಿದ್ದು. ಕೇಳೋನೊಬ್ಬ ಸಿಕ್ಕಿದ್ದೇನೆ ಅಂತ ಒಬ್ಬರಾದ್ಮೇಲೆ ಒಬ್ರು ಪಿಟೀಲ್ ಕುಯ್ತಾ ಇದ್ದೀರಾ ಇಲ್ಲಿ? ಏನು ಗುಂಪಲ್ಲಿ ಸೇರ್ಕೊಂಡು ಹಾಳು ಮಾಡ್ಬಿಡ್ತೀನಿ ಅಂತ ಇದ್ರಲ್ಲ? ಏನ್ ಹಾಳು ಮಾಡಿದೀನಿ ನಿಮ್ಗಳ್ದೆಲ್ಲ? ನಾನು ಇದೆಲ್ಲ ನಂದು. ನಿಮ್ಗಳ ತರ ಇದ್ದಿದ್ರೆ ಆ ನಿಮ್ಮ ಅಂಡ ಗ್ರೇಟ್ ಗೌತಮ್ ದಿವಾನ್ ನಿಮ್ಗಳಿಗೆ ಇದರಲ್ಲಿ ಒಂದು ನಯಾ ಪೈಸನ ಅನುಭವಿಸೋಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಯಾರಿಂದ ಅನುಭವಿಸ್ತಾ ಇದ್ದೀರಾ ಇದನ್ನೆಲ್ಲ ನೀವು? ನನ್ನಿಂದ. ಅಂಡ್ ನೌ ಯು ಬ್ಲಡಿ ಪೀಪಲ್ ಬ್ಲೇಮ್ ಮೀ ಫಾರ್ ಎವ್ರಿಥಿಂಗ್. ಸೈಲೆಂಟ್ ಆಗಿ ನಿಂತ್ಕೊಂಡು ಕೇಳಿಸ್ಕೊತಾ ಇದೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದೀರಾ ಒಬ್ರಾದ್ಮೇಲೆ ಒಬ್ರು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಕ್ಲಾರಿಟಿ ನನಗೆ ತುಂಬಾ ಕ್ಲಿಯರ್ ಆಗಿದೆ. ಆಯ್ತಾ? ಬೇರೆ ಯಾರ ಒಪಿನಿಯನು ನನಗೆ ಬೇಕಾಗಿಲ್ಲ. ನನಗಳಿಗೆ ಒಪಿನಿಯನ್ ಕೊಡಕ್ ಬರ್ಲೂಬೇಡಿ. ಈ ಆಸ್ತಿ ಎಲ್ಲ ನನಗೆ ಸೇರಿದ್ದು ಅಂದ್ಮೇಲೆ ಅದನ್ನ ಉಪಯೋಗಿಸ್ಕೊಳ್ಳೋ ಕಂಪ್ಲೀಟ್ ಹಕ್ಕು ನನಗಿದೆ. ಹೇಗ್ ಬೇಕಾದ್ರೂ ಉಪಯೋಗಿಸ್ಕೊತೀನಿ ನಾನು ಅದನ್ನ. ಯಾರು ನೀವುಗಳೆಲ್ಲ ಅದನ್ನ ಕೇಳೋದಿಕ್ಕೆ? ಬಗ್ಸಕ್ ನೋಡ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಈ ಜೇಡಿನ ಯಾರು ಬಗ್ಸಕ್ಕಾಗೋದಿಲ್ಲ. ಆ ಪ್ರಯತ್ನನೂ ಪಡಬೇಡಿ. ನಾನು ಅದ್ಯಾವುದಕ್ಕೂ ಸೊಪ್ಪಾಕೋದು ಇಲ್ಲ. ಕಡೆಯವರೆಗೂ ನನಗೆ ಏನ್ ಬೇಕೋ ನಾನು ಅದನ್ನೇ ಮಾಡೋದು. ಜೈ, ಇದು ನಿನ್ನೊಬ್ಬನಿಗೋಸ್ಕರ ಮಾಡಿಟ್ಟಿದ್ದಲ್ಲ. ನನ್ನ ಎಲ್ಲ ಮಕ್ಕಳು ಇದನ್ನ ಅನುಭವಿಸ್ಲಿ ಅಂತ ನಾನು ಪ್ಲಾನ್ ಮಾಡಿ ನಿಮಗೆ ಸಿಗೋ ಹಾಗೆ ಮಾಡಿದ್ದು.